8 ಗಂಟೆ ಆಗಕ್ಕೆ ಬಂದೈತೆ, ಇವಾಗ ಬಂದಿದ್ದೀಯ. ಯಾವ ಬಾರಲ್ಲಿ ಕುಂತಿದ್ದೆ ನಾನು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಟೈಮ್ ಬಂದು ನೈಟ್ 8 ಗಂಟೆ ಆಗಿದೆ. ನಾನು ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಷ್ಟೊತ್ತಾಯಿತು ಹೋಗಿ? ಟೈಮ್ ಎಷ್ಟು ಗಂಟೆ ಇವಾಗ? 6 ಗಂಟೆಲಿ ಹೋಗಿದ್ದು ಚಿಕನ್ ತತ್ತೀನಿ ಅಂತ. ಟೈಮ್ ಎಷ್ಟು ಹೇಳಿ ಇವಾಗ? ಅಲೆಯ 8 ಗಂಟೆ ಆಗಕ್ಕೆ ಬಂದೈತೆ, ಇವಾಗ ಬಂದಿದ್ದೀಯ. ಯಾವ ಬಾರಲ್ಲಿ ಕುಂತಿದ್ದೆ ನಾನು. ವಿಡಿಯೋ ಆಯ್ತೈತೆ, ಬೈಯಕ್ಕೆ ಹೋಗ್ಬೇಡ. ಬಯ್ಯ ನೆಕ್ಸ್ಟ್ ರಮಣ ಚಿಚ್ಚಿ ಚಿಚ್ಚಿ ಇವತ್ತ ಫ್ರೆಂಡ್ಸ್, ನೈಟು ಟೈಮ್ ಬಂದು 9 ಗಂಟೆ ಆಗಿತ್ತು. ಯಜಮಾನ್ರು ಚಿಕನ್ ತಂದಾಗ 8 ಗಂಟೆ. ನಾನು ಅದಕ್ಕೆಲ್ಲ ಖಾರ ಎಲ್ಲ ರುಬ್ಕೊಂಡು 9 ಗಂಟೆ ಆಗಿತ್ತು. ಇವಾಗ ನಾನು ಏನು ಮಾಡ್ತಿದ್ದೀನಿ ಹಿಂದೆ ಬಿರಿಯಾನಿ ಮತ್ತು ಫ್ರೈ ಮತ್ತು ಕಬಾಬು ಇಷ್ಟು 3 ಮಾಡ್ತಾಯಿದ್ದೀನಿ ನಾನು. ಬಿರಿಯಾನಿಯ ನಾನು ರೇಷನ್ ಅಕ್ಕಿಲಿ ಮಾಡ್ತಾಯಿದ್ದೀನಿ. ನಾವಿರೋದು ಈಗ ನಾವಿಬ್ಬರು ಮತ್ತು ಅತ್ತೆಗೆ ಕೊಟ್ಟು ಕಳಿಸ್ಬೇಕು ಊರೊಳಕ್ಕೆ. ಹಂಗಾಗಿ ನಾವು 3 ಜನಕ್ಕೆ ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ಸಣ್ಣ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ನಾನು ಸೊಸೈಟಿಲಿ ಕೊಡ್ತಾರೋ ರೇಷನ್ ಅಕ್ಕಿ ಅದರಿಂದಲೇ ಮಾಡ್ತಾಯಿದ್ದೀನಿ ಇವತ್ತು. ಫ್ರೆಂಡ್ಸ್, ಹಾಗೆಯೇ ಇವತ್ತು ಯಜಮಾನರು ರಜೆ ಹಾಕಿದ್ರು ಕೆಲಸಕ್ಕೆ. ಅದಕ್ಕೋಸ್ಕರ ಇವತ್ತು ಬೇಗನೆ ತಂದಿದ್ದಾರೆ. ಅವರು ಮಾಮೂಲಿ ಕೆಲಸಕ್ಕೆ ಹೋದಾಗ ತರೋದಾದರೆ ಅವ್ರ ಕೆಲಸ ಮುಗಿಯೋದು 9 ಗಂಟೆ. ಇಲ್ಲಿಗೆ ಬರೋ ಅಷ್ಟರೊಳಗೆ 9:30. ನಾನು ಚಿಕನ್ ಸಾಂಬಾರು ರೆಡಿ ಮಾಡೋ ಅಷ್ಟರೊಳಗೆ 10 ಗಂಟೆ 10:30 ನೈಟ್ ಆಗುತ್ತೆ. ಇವತ್ತು ಒಂದು ಸ್ವಲ್ಪ ಸ್ಪೆಷಲ್ಲಾಗಿ ಇವತ್ತು ಹೊತ್ನಂತೆಯೇ ರೆಡಿ ಆಗ್ತಾಯಿದೆ. ನನಗೂ ಖುಷಿ ಆಗ್ತಾಯಿತ್ತು. ಹೊತ್ನಂತೆ ಈ ಥರ ಚಿಕನ್ ಮಾಡಿ ತುಂಬ ದಿನ ಆಗೋಗಿತ್ತು. ಯಾವಾಗ್ಲೂ ಹಸ್ಬೆಂಡು ಅವರು ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಬರಬೇಕಾದ್ರೆ ಚಿಕನ್ ತೊಗೊಂಬಿಟ್ಟು ಬರೋರು. ಆವಾಗ ಅಡುಗೆ ಮಾಡ್ತಾಯಿದ್ದೆ. ಇವತ್ತು ರಜೆ ಹಾಕಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಮನೆ ಹತ್ರನೇ ಅಂದರೆ ಇಲ್ಲೇ ಹಿರಿಸವೆಗೆ ಹೋಗಿ ಹೊತ್ನಂತೆ ಹೋಗಿ ಚಿಕನ್ ತೊಗೊಂಬಂದಿದ್ರು. ಅಂದರೆ ಅವ್ರು 6 ಗಂಟೆಗೆ ಹೋಗಿದ್ದು, ಅವ್ರು ಬಂದಿದ್ದು ಹೇಳಬೇಕು ಅಂದರೆ 8 ಗಂಟೆ. ಹಾಗೆಯೇ ಯಜಮಾನರು ಹೇಳ್ತಾಯಿದ್ರು, ನಮ್ಮ ಅವ್ವನಿಗೆ ಊಟ ಕೊಟ್ಟು ಬರಬೇಕು, ಬೇಗ ಮಾಡು, ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ನಾನು ಅದಕ್ಕೆ ಬೇಗ ಫಾಸ್ಟಾಗಿ ಮಾಡ್ತಾಯಿದ್ದೆ. ಹಾಗೆಯೇ ಆ ಕಡೆ ಬಿರಿಯಾನಿಗೆ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಇವಾಗ ಈ ಕಡೆ ಫ್ರೈನ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ತಪ್ಪಲೆನ ಇಟ್ಟಿದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಬಿರಿಯಾನಿ ಮತ್ತು ಗೊಜ್ಜು ರೆಡಿ ಆಯಿತು. ಇವಾಗ ಕಬಾಬ್ನ ಬಿಡ್ತಾ ಇದ್ದೆ. ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ.
ಫ್ರೆಂಡ್ಸ್ ಹಾಗೆಯೇ ನಾನು ನೈಟ್ ವ್ಲಾಗ್ನ ಈಗ ಬೆಳಗ್ಗೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಹಾಗೆಯೇ ಬೆಳಗ್ಗೆ ಎದ್ದು ನೋಡೋವಷ್ಟರೊಳಗೆ ಯಜಮಾನ್ರು ಇಲ್ಲಿ ಅಡಿಕೆ ಸಸಿ ನೆಡ್ತಾ ಇದ್ರು. ಅವತ್ತು ಸ್ವಲ್ಪ ನೆಟ್ಟಿದ್ರು, ಇನ್ನೂ ಸ್ವಲ್ಪ ಇದ್ದು ಅವ್ರು ನೆಡ್ತಾ ಇದ್ರು. ಆದ್ವಾ ಇಲ್ಲಿ ಇನ್ನೂ ಅವ 2 ಲೈನ್ ಅವನೇ ಎಲ್ಲ ಬೇಕು. ಆ ಕಡೆವೆಲ್ಲ ಆದ್ವಾ ಅಲ್ಲ ಆತಂಡು ಅಲ್ಲಿ ಮನೆ ಮುಂದೆ ಒಸಿ ಅವೇ ಇನ್ನು 2 ಲೈನ್ ಅವ. ಅಲ್ಲೇ 7:15 ಟೈಮ್. ಫ್ರೆಂಡ್ಸ್ ಹಾಗೆಯೇ ಆಡುಗಳೆಲ್ಲ ಈಚೆ ಇದ್ದು ಇವಾಗ ಅವನ್ನೆಲ್ಲ ಒಳಗಡೆ ಕಟ್ಟಾಕೋಣ ಅಂತ ಅಂದ್ಬಿಟ್ಟು ಇವಾಗ ಕಟ್ತಾ ಇದ್ದೆ. ನಡೀರಿ ಫ್ರೆಂಡ್ಸ್ ಹಾಗೆಯೇ ಆಡುಗಳನ್ನೆಲ್ಲ ಒಳಗೆ ಕಟ್ಬಿಟ್ಟು ಬಂದೆ. ಇವಾಗ ಆಡಿಗೆ ಸ್ವಲ್ಪ ಮೇವನ್ನ ಕುಯ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ. ಇಲ್ಲಿ ಪಾಚಿ ಇಲ್ಲಿ ಮಲ್ಕೊಂಡಿದ್ದೀಯಲ್ಲವ, ಇಲ್ಲಿದೀಯಾ? ಏನಾಯ್ತಿ? ಬಾ ಹುಲ್ ಕುಯ್ಕೊಂಬರೋಣ ಹೊಸಗಿ. ಬಾ ಈ ಸೆಡ್ರೊಳಗೆ ಮಲ್ಗಳು. ಇಲ್ಲಿ ಇಷ್ಟೊಂದು ಸೆಡ್ರಾಗೈತಿ. ಫ್ರೆಂಡ್ಸ್ ಹಾಗೆಯೇ ಆಡುಗಳಿಗೆ ಹುಲ್ಲನ್ನ ಕುಯ್ಕೊಂಡೋಗಿ ಅವಕ್ಕೆ ಹಾಕ್ಬಿಟ್ಟು ಬಂದೆ. ಇವಾಗ ನಾನು ಹಸುಗೆ ಹುಲ್ಲನ್ನ ಕುಯ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. ಫ್ರೆಂಡ್ಸ್ ಹಾಗೆಯೇ ಯಜಮಾನ್ರು ನೀರು ಕಾಸು ಬಂದು ಸ್ನಾನ ಮಾಡ್ಕೋತೀನಿ ಅಂತ ಹೇಳಿದ್ದು. ಅದಕ್ಕೆ ಇವಾಗ ಅವ್ರಿಗೆ ನೀರನ್ನ ಕಾಸೋಣ ಅಂತ ಅಂದ್ಬಿಟ್ಟು ಒಲೆಗೆ ಇವಾಗ ಬೆಂಕಿ ಹಾಕ್ತಾ ಇದ್ದೆ. ತಿನ್ಕೊಳ್ಳಿ, ಅದೆಲ್ಲ ತಿನ್ಕೊಳ್ಳಿ. ಕೆಳಗೆಲ್ಲ ಹೆಂಗೆ ಇಟ್ಟಾಡಿದಿರ ನೋಡಿ. ನಾನು ಒಂದೊಂದು ಕಡ್ಡಿ ಕುಯ್ಯೋಕ್ಕೂ ಕಷ್ಟಪಡ್ಕೊಂಡು ಕುಯ್ಕೊಂಬತ್ತೀನಿ, ಎಲ್ಲ ಕೆಳಗೆ ಸುಟ್ಕೊಂಡವ್ರಿ. ಮೇರಿ ಬರ್ತೀನಿ ನೋಡ್ಬೇಡಿ. ಮೇರಿ
ಫ್ರೆಂಡ್ಸ್, ಹಾಗೆಯೇ ಈ ಕಡೆ ಹಸುಗೆ ನಾನು ಹಿಂಡಿನ ನೆನೆ ಹಾಕ್ತಿದ್ದೆ. ಮೇಯ್ತಾ ಇದ್ದಾವೆ, ಅವನ್ನ ಇಟ್ಕೊಂಬಂದು ಇವಾಗ ಹಿಂಡಿನ ತಿನ್ನಿಸ್ಬೇಕು. ಆ 2 ಹಸುಗಳಿಗೂ ಸಹ ಒಂದು ಸಣ್ಣದ ಕರ, ಅದಕ್ಕೆ ಮತ್ತು ದೊಡ್ಡದು 2ಕ್ಕೂ ಸಹ ಇವಾಗ ನೆನೆ ಹಾಕ್ತಾ ಇದ್ದೆ. ಹುಲ್ ನೋಡಿ ಎಲ್ಲಿ ಹೆಂಗೆ ಕೆಳಗೆ ಮಾಡ್ಕೊಂಡಿದ್ದೀರಾ. ಫ್ರೆಂಡ್ಸ್, ಹಾಗೆಯೇ ಮನೆ ಹತ್ರ ಫುಲ್ಲು ಗಿಡಗಳು ಬೆಳ್ಕೊಂಡಿತ್ತಲ್ಲಿ. ಅದೆಂಥದ ಮುಳ್ಳಿನ ಗಿಡ ಮತ್ತು ಈ ಕಡೆ ಗುದ್ರೆಲ್ಲ ಬೆಳ್ಕೊಂಬಿಟ್ಟಿತ್ತು. ಅದರೊಳಗೆ ಏನಾದರೂ ಹಾವು ಬಂದು ಸೇರಿಕೊಂಡು ಮಲ್ಕೊಂಡಿದ್ರೂ ಗೊತ್ತಾಗೋದಿಲ್ಲ. ನಾನು ಅಲ್ಲೇ ಪಾತ್ರೆ ಬೆಳಗ್ತೀನಿ, ಅಲ್ಲೇ ಬಟ್ಟೆನೂ ಸಹ ಅಲ್ಲೇ ನಾನು ತೊಳೆಯೋದು ಆ ಕಲ್ಲು ಹತ್ರವ. ಅದಕ್ಕೆ ಅಲ್ಲೆಲ್ಲ ಸ್ವಲ್ಪ ನೀಟ್ ಮಾಡೋಣ ಅಂತ ಅಂದ್ಬಿಟ್ಟು ನೀಟ್ ಮಾಡ್ತಾ ಇದ್ದೆ. ಫ್ರೆಂಡ್ಸ್, ಹಾಗೆಯೇ ಇವಾಗ ಪಾತ್ರೆಗಳಿದ್ದು ಈಗ ಪಾತ್ರೆಗಳು ತೊಳೆಯೋಣ ಅಂತ ಅಂದ್ಬಿಟ್ಟು ಇವಾಗ ತೊಳಿತಾ ಇದ್ದೆ. ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ, ಆದರೂ ಸ್ವಲ್ಪ ಇನ್ನೂ ಹಾಗೇ ಇದೆ. ಅದು ಗುದ್ಲಿ ಬರುತ್ತಲ್ಲ, ಗುದ್ಲಿಲಿ ಕೆತ್ತಬೇಕು. ಅದು ಯಜಮಾನ್ರ ಕೈಲಿ ಕೆತ್ತಿಸ್ತೀನಿ. ನಾನು ಕೂದಲು ತಗೊಂಡು ಮೇಲೆಲ್ಲ ಅದನ್ನು ಹಂಗೆ ಸ್ವಲ್ಪ ಮೇಲ್ಮೇಲೆ ಇದು ಮಾಡಿದ್ದೀನಿ. ಅದರೊಳಗೆ ಏನು ಬಂದರೂ ಮಲ್ಕೊಂಡ್ರೂ ಗೊತ್ತಾಗ್ತಾ ಇರಲಿಲ್ಲ. ಈ ಟೈಮಲ್ಲಿ ಹಾವುಗಳು ಜಾಸ್ತಿ ಇರ್ತವೆ, ಬಂದ್ಬಿಟ್ಟು ಅಷ್ಟರೊಳಗೆ ಜಾಸ್ತಿ ಮಲ್ಕೊಳ್ಳೋದು. ಅದಕ್ಕೋಸ್ಕರ ಅಲ್ಲಿ ಕ್ಲೀನ್ ಮಾಡಿಬಿಟ್ಟು ಪಾತ್ರೆಗಳನ್ನ ತೊಳಿತಾ ಇದ್ದೀನಿ ಇವಾಗ. ಫ್ರೆಂಡ್ಸ್, ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.